ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯ ಸಚಿವ ಸಂಪುಟ ಸಭೆ ಡಿಸೆಂಬರ್ 7ರಿಂದ 15ರವರೆಗೆ ವಿಧಾನಮಂಡಲ ಚಳಿಗಾಲದ ಅಧಿವೇಶನ. ಸಚಿವ ಮಾಧುಸ್ವಾಮಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ದೆಹಲಿ ಪ್ರಯಾಣ. ಕೇಂದ್ರದ ನಾಯಕರೊಂದಿಗೆ ರಾಜ್ಯದ ಅಭಿವೃದ್ಧಿ ಯೋಜನೆ, ಸಂಪುಟ ವಿಸ್ತರಣೆ ಚರ್ಚೆ ಸಾಧ್ಯತೆ. ಅಮೆರಿಕ ನಿಯೋಜಿತ ಅಧ್ಯಕ್ಷ ಜೋ ಬೈಡನ್ ಪ್ರಧಾನಿ ನರೇಂದ್ರ ಮೋದಿ ಸಂಭಾಷಣೆ. ಕೋವಿಡ್-19 ನಿಗ್ರಹಕ್ಕೆ ಸೂಕ್ತ ಕಾರ್ಯತಂತ್ರ, ಪರಸ್ಪರ ಸಹಕಾರ ಕುರಿತು ಚರ್ಚೆ. ವೈವಿಧ್ಯತೆಯಲ್ಲಿ ಏಕತೆ, ಅಖಂಡತೆ ಸಾರುವ ಸಂವಿಧಾನದ ಕುರಿತು ಎಲ್ಲರಲ್ಲಿ ಜಾಗೃತಿ ಅಗತ್ಯ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಇಂದು ಬೆಳಗ್ಗೆ ನಡೆದ ರಾಜ್ಯ ಸಂಪುಟ ಸಭೆಯಲ್ಲಿ ಅನೇಕ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿದ ಕಾನೂನು, ಸಂಸದೀಯ ವ್ಯವಹಾರಗಳ ಹಾಗೂ ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ, ಪ್ರಮುಖವಾಗಿ ಮುಂದಿನ ತಿಂಗಳು ಡಿಸೆಂಬರ್ 7ರಿಂದ 15ರವರೆಗೆ ರಾಜ್ಯ ವಿಧಾನಮಂಡಲ ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಅಲ್ಲದೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸಮುದಾಯಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಹೆಚ್ಚಿಸಬೇಕು ಎಂಬ ಬೇಡಿಕೆ ಕುರಿತು ಪರಿಶೀಲನೆ ನಡೆಸಲು ಸಂಪುಟ ಉಪಸಮಿತಿ ರಚಿಸಲು ನಿರ್ಧಾರ ಕೈಗೊಳ್ಳಲಾಯಿತು. ಈ ಸಮಿತಿಯಲ್ಲಿನ ಸದಸ್ಯರ ಕುರಿತು ನಿರ್ಧಾರ ಕೈಗೊಳ್ಳುವ ಅಧಿಕಾರವನ್ನು ಮುಖ್ಯಮಂತ್ರಿಗೆ ನೀಡಲಾಗಿದ್ದು, ಈ ವಾರದಲ್ಲಿ ಅವರು ಸಮಿತಿಯ ನೇಮಕ ಮಾಡಲಿದ್ದಾರೆ ಎಂದು ತಿಳಿಸಿದರು. ನೀರಾವರಿ ನಿಗಮ 650 ಕೋಟಿ, ಕಾವೇರಿ ನೀರಾವರಿ ನಿಗಮ 250 ಕೋಟಿ, ವಿಶ್ವೇಶ್ವರಯ್ಯ ಜಲ ನಿಗಮ 250 ಕೋಟಿ, ಇವರೇನು ಹೊರಗಡೆಯಿಂದ ಸಾಲ ತಗೊಳ್ಳಿಕ್ಕೆ, ಬ್ಯಾಂಕ್ ಗ್ಯಾರಂಟಿ ಕೊಡ್ಲಿಕ್ಕೆ ಗವರ್ಮೆಂಟ್ ತೀರ್ಮಾನ ಕೊಟ್ಟಿದ್ದು, ಅದಕ್ಕೆ ಘಟನೋತ್ತರ ಅನುಮತಿಯನ್ನ ಇವತ್ತು ಕ್ಯಾಬಿನೆಟ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಯಾವ ವಿಭಾಗಕ್ಕೆ ಯಾವ ರೀತಿಯ ಮೀಸಲಾತಿ ನೀಡಬಹುದು ಎಂದು ಈ ಸಮಿತಿ ಕೂಲಂಕುಷ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ಈ ವರದಿ ಆಧಾರದ ಮೇಲೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಸಚಿವರು ಹೇಳಿದರು. ಕೃಷಿ ಸೇವೆಗಳ ನೇಮಕಾತಿಗೆ ಸಹ ಅನುಮೋದನೆ ನೀಡಲಾಗಿದೆ ಮತ್ತು ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕೆ 500 ಕೋಟಿ ರೂಪಾಯಿ, ನೀರಾವರಿ ನಿಗಮಕ್ಕೆ 650 ಕೋಟಿ ರೂಪಾಯಿ, ಕಾವೇರಿ ನೀರಾವರಿ ನಿಗಮಕ್ಕೆ 250 ಕೋಟಿ ರೂಪಾಯಿ, ವಿಶ್ವೇಶ್ವರ ಜಲ ನಿಗಮಕ್ಕೆ 250 ಕೋಟಿ ರೂಪಾಯಿ ನೀಡಲಾಗುತ್ತಿದ್ದು, ಹೊರಗಿನಿಂದ ಸಾಲ ಪಡೆಯಲು ಮತ್ತು ಬ್ಯಾಂಕ್ ಖಾತ್ರಿ ನೀಡಲು ಸರ್ಕಾರ ತೀರ್ಮಾನ ಕೈಗೊಂಡಿರುವುದಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಘಟನೋತ್ತರ ಅನುಮತಿಯನ್ನು ಸಭೆಯಲ್ಲಿ ನೀಡಲಾಗಿದೆ ಎಂದು ತಿಳಿಸಿದರು. ವಿಜಯನಗರವನ್ನು ಜಿಲ್ಲೆಯಾಗಿ ಘೋಷಿಸಲು ಸಚಿವ ಸಂಪುಟ ಸಭೆಯಲ್ಲಿ ಅನೌಪಚಾರಿಕವಾಗಿ ಒಪ್ಪಿಗೆ ನೀಡಲಾಗಿದ್ದು, ಮುಂಬರುವ ಸಭೆಯಲ್ಲಿ ಈ ಕುರಿತು ವಿವರಣೆ ನೀಡಲಾಗುವುದು ಎಂದು ತಿಳಿಸಿದ ಮಾಧುಸ್ವಾಮಿ, ಮರಾಠ ಸಮುದಾಯ ಅಭಿವೃದ್ಧಿ ನಿಗಮಕ್ಕೂ ಒಪ್ಪಿಗೆ ಸೂಚಿಸಲಾಗಿದೆ. ಅಲ್ಲದೆ ಪ್ರವಾಹ ಬಾಧಿತ ಜಿಲ್ಲೆಗಳಿಗೆ 1,000 ಕೋಟಿ ರೂಪಾಯಿ ಪರಿಹಾರ ನೀಡಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ಸೂಚಿಸಿದೆ ಎಂದು ಹೇಳಿದರು. ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸೇರಿರುವ ಮೀಸಲಾತಿನ ಇದನ್ನೇನಾದರೂ ಹೆಚ್ಚು ಮಾಡಬೇಕಾದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಕ್ಯಾಬಿನೆಟ್ ಉಪಸಮಿತಿನ ನೇಮಕ ಮಾಡಬೇಕು ಅಂತೇಳಿ ಡಿಸಿಷನ್ ತಗೊಂಡಿದ್ದೀನಿ. ಆ ಕ್ಯಾಬಿನೆಟ್ ಉಪಸಮಿತಿನಲ್ಲಿ ಯಾರು ಇರಬೇಕು ಅನ್ನೋದನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಅವರು ಈ ವಾರದಲ್ಲಿ ಆ ಉಪಸಮಿತಿನ ಅನೌನ್ಸ್ ಮಾಡ್ತಾರೆ. ಈ ಉಪಸಮಿತಿ ಧೀರ್ಘವಾಗಿ ಪರಿಶೀಲನೆ ಮಾಡಿ ಯಾವ್ಯಾವ ಕೆಟಗರಿಗೆ ರಿಸರ್ವೇಶನ್ ಅಲ್ಲಿ ಎನ್ಹಾನ್ಸ್ಮೆಂಟ್ ಕೊಡಬೇಕು ಅಂತೇಳಿ ಚರ್ಚೆ ಮಾಡಿ ಸರ್ಕಾರಕ್ಕೆ ನಾವು ಶಿಫಾರಸು ಕೊಡಬೇಕಾಗಿದೆ. ಆದಷ್ಟು ಬೇಗ ಕೊಡುವಂತ ಸ್ಥಿತಿನ ನಿರ್ಮಾಣ ಮಾಡ್ತೀವಿ. ಈ ಕಾರ್ಯದಿಂದ ರಾಮೂರ ಪ್ರಯತ್ನ ಬಹಳ ಇದೆ. ಅವರು ನಿಮ್ಗೆ ಆಮೇಲೆ ಮಾತಾಡ್ತಾರೆ ಅಂತ ಹೇಳಿ, ಆಮೇಲೆ ಈ ವರ್ಷ ರಾಜ್ಯಗಳೇನು ಸಾರ್ವತ್ರಿಕ ರಾಜ್ಯಗಳಿದೆ ಆ ರಾಜ್ಯಗಳಿಗೆ ಅನುಮೋದನೆ ಕೊಟ್ಟಿದ್ದೀವಿ. ಹಾಗೇನೆ ನಾವಿವತ್ತು ಅನೌಪಚಾರಿಕವಾಗಿ ಮಾತಾಡಿ ವಿಜಯನಗರ ಜಿಲ್ಲೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿನ ನಾವು ಮುಂದಿನ ಕ್ಯಾಬಿನೆಟ್ ಆದ್ಮೇಲೆ ವಿವರವಾಗಿ ಕೊಡ್ತೀವಿ. ತಾತ್ವಿಕವಾಗಿ ವಿಜಯನಗರ ಜಿಲ್ಲೆನ ಮಾಡಲಿಕ್ಕೆ ನಾವು ಸಚಿವ ಸಂಪುಟ ಅನುಮೋದನೆಯನ್ನ ಕೊಟ್ಟಿದ್ದೀವಿ. ನಾನು ನಮ್ಮ ಸಚಿವ ಸಂಪುಟದ ಇದೇ ಸಂದರ್ಭದಲ್ಲಿ ವಿಜಯನಗರ ಶಾಸಕ ಆನಂದ್ ಸಿಂಗ್, ವಿಜಯನಗರವನ್ನು ಜಿಲ್ಲೆಯಾಗಿ ಘೋಷಿಸುವುದು ಬಹುದಿನಗಳ ಬೇಡಿಕೆಯಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸಚಿವ ಸಂಪುಟ ಸಭೆ ಇದಕ್ಕೆ ಒಪ್ಪಿಗೆ ನೀಡಿರುವುದು ಸ್ವಾಗತಾರ್ಹ. ಅದಕ್ಕಾಗಿ ಬಳ್ಳಾರಿ ಪಶ್ಚಿಮ ಭಾಗದ ತಾಲೂಕುಗಳ ಪರವಾಗಿ ಮತ್ತು ಹೋರಾಟಗಾರರ ಪರವಾಗಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಹಾಗೂ ಸಂಪುಟದ ಸಹೋದ್ಯೋಗಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ವಿಜಯನಗರದ ವೈಭವ ಸಾರಲು ಹಂಪಿಯನ್ನು ಪ್ರತಿಷ್ಠೆಯ ಕ್ಷೇತ್ರವಾಗಿಸುವ ಈ ಭಾಗದ ಜನರ ಬಹುದಿನಗಳ ಕನಸು ನನಸಾದಂತಾಗಿದೆ ಎಂದು ಹೇಳಿದರು. ಶ್ರೀ ಬಿಎಸ್ ಯಡಿಯೂರಪ್ಪ ಸಾಹೇಬರು ಈ
ಇತಿಹಾಸದ ಪುಟದಲ್ಲಿ ಸೇರುವಂತ ಕೆಲಸ ಇವತ್ತು ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಯಾರನ್ನು ನಾವು ನೋವು ಮಾಡದೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತು ನಮ್ಮ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಎಲ್ಲಾ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇವತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಯ ಹಿರಿಯ ನಾಯಕರು ಎಲ್ಲರಿಗೂ ಬೇರೆ ಬೇರೆ ಶಾಸಕರ ಜೊತೆ ಚರ್ಚೆ ಮಾಡಿ ಈ ಒಂದು ತೀರ್ಮಾನ ತಗೊಂಡಿದ್ವಿ. ಇವತ್ತು ಈ ಇತಿಹಾಸದ ಪುಟದಲ್ಲಿ ಸೇರುವಂತ ಕೆಲಸಕ್ಕೆ ನಾವು ಪಶ್ಚಿಮ ಭಾಗದ ತಾಲೂಕಿನ ಎಲ್ಲಾ ಜನರು ಸ್ವಾಗತವನ್ನ ಮಾಡಿ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಸಮಾಜ ಕಲ್ಯಾಣ ಖಾತೆ ಸಚಿವ ಬಿ ಶ್ರೀರಾಮುಲು ಜನಸಂಖ್ಯೆ ಆಧಾರದ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾತಿ ಹೆಚ್ಚಿಸುವ ಸಂಬಂಧ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಲಾಗಿದ್ದು, ಈ ಕುರಿತು ಪರಿಶೀಲನೆಗೆ ಸಂಪುಟ ಉಪಸಮಿತಿ ರಚಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಾಗಮೋಹನ್ ದಾಸ್ ವರದಿಯನ್ವಯ ರಚನೆಗೊಂಡಿರುವ ಈ ಸಮಿತಿ ವರದಿ ಆಧರಿಸಿ ಮೀಸಲು ಹೆಚ್ಚಳ ಬಗ್ಗೆ ನಿರ್ಧರಿಸಲಾಗುತ್ತದೆ ಎಂದರು. ಇದೇ ವೇಳೆ ಅವರು ವಿಜಯನಗರವನ್ನು ಜಿಲ್ಲೆಯನ್ನಾಗಿ ಮಾಡಲು ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಿರುವುದು ಸಹ ಸ್ವಾಗತಾರ್ಹವಾಗಿದೆ ಎಂದು ಹೇಳಿದರು. ಅದಕ್ಕೋಸ್ಕರವಾಗಿ ಇವತ್ತು ಕ್ಯಾಬಿನೆಟ್ ಉಪಸಮಿತಿ ಮಾಡಿ ಸಬ್ ಕಮಿಟಿ ಮಾಡಿ ಇವತ್ತು ಒಂದು ತೀರ್ಮಾನ ಅಂದ್ರೆ ಅದು ಉಪಸಮಿತಿಗೆ ಬಿಟ್ಟುಕೊಟ್ಟಿದೆ. ನಂತರ ದಿನಗಳಲ್ಲಿ ನಾಗಮೋಹನ್ ದಾಸ್ ಕೊಟ್ಟಂತ ವರದಿ ಎಲ್ಲ ಚರ್ಚೆ ಮಾಡಿ ಒಂದು ಅಂತಿಮವಾದಂತಹ ತೀರ್ಮಾನಕ್ಕೆ ನಮ್ಮ ಸರ್ಕಾರ ನಮ್ಮ ಯಡಿಯೂರಪ್ಪ ತಗೊಂತಾರ. ಬಳ್ಳಾರಿ ಜಿಲ್ಲೆಯ ಬಗ್ಗೆ ಅನೇಕ ಗೊಂದಲಗಳಿದ್ದು ಆ ಗೊಂದಲಗಳೆಲ್ಲ ಕೂಡ ಎಲ್ಲರೂ ಶಾಸಕರು ಹೋರಾಟಗಾರರು ಎಲ್ಲ ಕೂಡ ಸೇರಿ ಬಹುದಿನಗಳ ಬೇಡಿಕೆ ನಮ್ಮ ಜಿಲ್ಲೆ ಇವತ್ತು ಏನು ವಿಜಯನಗರ ಜಿಲ್ಲೆ ಆಗಬೇಕು. ಜೊತೆಲಿ ಅಲ್ಲಿ ಇದ್ದಂತ ಒಂದು ಇತಿಹಾಸ ಬಹಳಷ್ಟು ಉತ್ತಮವಾದಂತಹ ಬಹಳಷ್ಟು ಒಂದು ಐತಿಹಾಸಿಕ ಇತಿಹಾಸ ಇರೋ ಕಾರಣ ನಮ್ಮ ಆನಂದ್ ಸಿಂಗ್ ಅವರು ನಮ್ಮೆಲ್ಲರ ಪ್ರಯತ್ನದಿಂದ ಇವತ್ತು ವಿಜಯನಗರ ಕ್ಷೇತ್ರಕ್ಕೆ ಇವತ್ತು ಅಂದ್ರೆ ಇನ್ಫಾರ್ಮಲಿ ಅದು ಚರ್ಚೆ ಆಗಿದೆ. ನಂತರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಅಂತಿಮವಾದಂತಹ ತೀರ್ಮಾನ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಬೆಳಗ್ಗೆ ದೆಹಲಿಗೆ ಪ್ರಯಾಣ ಬೆಳೆಸಿದರು. ಹಲವಾರು ಕೇಂದ್ರ ಸಚಿವರನ್ನು ಭೇಟಿಯಾಗಲಿರುವ ಅವರು ರಾಜ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಅಗತ್ಯವಿರುವ ಅನುದಾನ ಬಿಡುಗಡೆ ಸಂಬಂಧ ಚರ್ಚೆ ನಡೆಸಲಿದ್ದಾರೆ. ಅಲ್ಲದೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಕುರಿತಂತೆಯೂ ಸಹ ಮುಖ್ಯಮಂತ್ರಿ ಅವರು ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಸಮಾಲೋಚನೆ ನಡೆಸುವ ಸಾಧ್ಯತೆಯಿದೆ. ರಾಜ್ಯದಲ್ಲಿ ನಡೆದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶದ ನಂತರ ಮುಖ್ಯಮಂತ್ರಿಯವರು ಇದೇ ಮೊದಲ ಬಾರಿಗೆ ದೆಹಲಿಗೆ ಭೇಟಿ ನೀಡುತ್ತಿದ್ದಾರೆ. ರಾಜ್ಯದಲ್ಲಿರುವ ಮರಾಠ ಜನತೆಯ ಸರ್ವತೋಮುಖ ಬೆಳವಣಿಗೆಗೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚಿಸಲು ಉದ್ದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪ್ರಾಧಿಕಾರದ ರಚನೆಗೂ ಮರಾಠಿ ಭಾಷೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತಲತಲಾಂತರಗಳಿಂದ ಕರ್ನಾಟಕದಲ್ಲಿಯೇ ವಾಸವಾಗಿರುವ ಮರಾಠ ಸಮುದಾಯದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಾಗಬೇಕು ಎನ್ನುವ ಆಶಯದಿಂದ ಪ್ರಾಧಿಕಾರವನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ಅಮೆರಿಕದ ನಿಯೋಜಿತ ಅಧ್ಯಕ್ಷ ಜೋ ಬೈಡನ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಉಭಯ ದೇಶಗಳಿಗೆ ಸಂಬಂಧಿಸಿದ ಅನೇಕ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಪ್ರಥಮವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಜೋ ಬೈಡನ್ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಕಮಲಾ ಹ್ಯಾರಿಸ್ ಅವರಿಗೆ ಪ್ರಧಾನಿ ಅವರು ಶುಭಾಶಯ ಕೋರಿದರು. ಉಭಯ ನಾಯಕರು ದೂರವಾಣಿ ಸಂಭಾಷಣೆಯಲ್ಲಿ ಭಾರತ ಮತ್ತು ಅಮೆರಿಕ ಕಾರ್ಯತಂತ್ರ ಪಾಲುದಾರಿಕೆಯನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ವಿಸ್ತರಿಸುವುದು ಸೇರಿದಂತೆ ಆ ಬಗೆಗಿನ ಬದ್ಧತೆಯನ್ನು ಪುನರುಚ್ಚರಿಸಿದರು. ಪ್ರಸ್ತುತ ಜಾಗತಿಕವಾಗಿ ಎದುರಾಗಿರುವ ಕೋವಿಡ್-19 ಸಾಂಕ್ರಾಮಿಕ ರೋಗದ ಸವಾಲು ಹಾಗೂ ಹವಾಮಾನ ಬದಲಾವಣೆ ಮತ್ತು ಇಂಡೋ ಪೆಸಿಫಿಕ್ ಪ್ರಾಂತ್ಯಕ್ಕೆ ಸಂಬಂಧಿಸಿದಂತೆ ಪರಸ್ಪರ ಸಹಕಾರ ಕುರಿತು ನರೇಂದ್ರ ಮೋದಿ ಹಾಗೂ ಜೋ ಬೈಡನ್ ಚರ್ಚೆ ನಡೆಸಿದರು. ಉಭಯ ನಾಯಕರ ನಡುವಿನ ಮಾತುಕತೆ ಕುರಿತು ವಿವರ ನೀಡಿದ ಅಮೆರಿಕದಲ್ಲಿನ ಭಾರತದ ರಾಯಭಾರಿ ತರನ್ಜಿತ್ ಸಿಂಗ್ ಸಂಧು, ಭಾರತ ಮತ್ತು ಅಮೆರಿಕ ದೇಶಗಳ ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಉಭಯ ನಾಯಕರು ಚರ್ಚಿಸಿ ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದರು ಎಂದು ಹೇಳಿದರು. One of the important partners in the world, and particularly of the United States, in bulk production of vaccines, and India will be playing an important role in that. There is a strong US-India partnership in the energy sector, especially in the area of renewables, and further in the area of solar energy. It was a very warm conversation, and yes, certainly they both recalled their earlier interactions. ಬೆಂಗಳೂರಿನಲ್ಲಿ ಕೋವಿಡ್-19 ಮರಣ ಪ್ರಮಾಣ ಶೇಕಡಾ 1.1ರಷ್ಟಿದ್ದು ದೇಶದ ಇತರ ಮಹಾನಗರಗಳಿಗೆ ಹೋಲಿಸಿದರೆ ಅತ್ಯಂತ ಕನಿಷ್ಠವಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಹೇಳಿದ್ದಾರೆ.
ಈ ಕುರಿತು ಟ್ವೀಟ್ ಮಾಡಿರುವ ಅವರು, ಬೆಂಗಳೂರಿನಲ್ಲಿ ಈವರೆಗೆ 3,36,880 ಸೋಂಕಿತರು ಗುಣಮುಖರಾಗಿದ್ದು 17,707 ಸಕ್ರಿಯ ಪ್ರಕರಣಗಳಿವೆ. ನಗರದ ಚೇತರಿಕೆಯ ಪ್ರಮಾಣ 93.94ರಷ್ಟಿದ್ದರೆ ಸಕ್ರಿಯ ಪ್ರಮಾಣ 4.93ರಷ್ಟಿದೆ ಎಂದು ತಿಳಿಸಿದ್ದಾರೆ. ದೇಶದ ಇತರ ಮಹಾನಗರಗಳಾದ ಅಹಮದಾಬಾದ್ ಮತ್ತು ಮುಂಬೈನಲ್ಲಿ ಕ್ರಮವಾಗಿ 4% ಮತ್ತು 3.1ರಷ್ಟು ಮರಣ ಪ್ರಮಾಣವಿದ್ದರೆ, ಕೋಲ್ಕತಾ, ಸೂರತ್, ಪುಣೆಯಲ್ಲಿ 2%ಕ್ಕಿಂತಲೂ ಅಧಿಕವಾಗಿದೆ. ಕಳೆದ 24 ಗಂಟೆಗಳಲ್ಲಿ 38,617 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 89,12,908ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆಯ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ಒಂದೇ ದಿನ 44,739 ಸೋಂಕಿತರು ಚೇತರಿಸಿಕೊಳ್ಳುವುದರೊಂದಿಗೆ ಒಟ್ಟು 83,35,110 ಸೋಂಕಿತರು ಗುಣಮುಖರಾಗದಂತಾಗಿದೆ. ಇದರೊಂದಿಗೆ ಚೇತರಿಕೆಯ ಪ್ರಮಾಣ 93.52ಕ್ಕೆ ಹೆಚ್ಚಳವಾಗಿದೆ. ಒಂದೇ ದಿನ 474 ಮಂದಿ ಮೃತಪಟ್ಟಿದ್ದು, ಒಟ್ಟು 1,30,993 ಮಂದಿ ಮೃತಪಟ್ಟಿದ್ದಾರೆ. ಮರಣ ಪ್ರಮಾಣ 1.47ರಲ್ಲಿದೆ. 4,46,805 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 5.01ಕ್ಕೆ ಇಳಿಕೆಯಾಗಿದೆ. ವ್ಯಾಪಕ ಪರೀಕ್ಷೆ, ಸಂಪರ್ಕ ಪತ್ತೆ ಮತ್ತು ಸೂಕ್ತ ಚಿಕಿತ್ಸೆಯ ಮೂಲಕ ಮಾರಕ ಕೋವಿಡ್-19 ಸಾಂಕ್ರಾಮಿಕವನ್ನು ನಿಗ್ರಹಿಸಲು ಕಾರ್ಯತಂತ್ರ ರೂಪಿಸಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷೆಯ ಪ್ರಮಾಣದಲ್ಲೂ ಹೆಚ್ಚಳ ಮಾಡುತ್ತಿದೆ. ನಿನ್ನೆ ಒಂದೇ ದಿನ ದೇಶಾದ್ಯಂತ 9,37,279 ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದ್ದು, ಇದರೊಂದಿಗೆ ದೇಶದಲ್ಲಿ ಒಟ್ಟು 12,74,80,186 ಪರೀಕ್ಷೆ ನಡೆಸಿದಂತಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ನಿನ್ನೆ ಆಯೋಜಿಸಿದ್ದ 67ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2020ರ 4ನೇ ದಿನದ ಕಾರ್ಯಕ್ರಮಕ್ಕೆ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಮತ್ತು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಜಂಟಿಯಾಗಿ ಚಾಲನೆ ನೀಡಿದರು. ಈ ವೇಳೆ ನಗರಾಭಿವೃದ್ಧಿ ಸಚಿವ ಬಿಎ ಬಸವರಾಜು, ಸಂಸದ ಬಿಎನ್ ಬಚ್ಚೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಎಸ್ಟಿ ಸೋಮಶೇಖರ್ ಸಹಕಾರ ಕ್ಷೇತ್ರದಲ್ಲಿ ಕರ್ನಾಟಕವನ್ನು ರಾಷ್ಟ್ರದಲ್ಲಿಯೇ ಮೊದಲ ಸ್ಥಾನಕ್ಕೇರಿಸುವ ನಿಟ್ಟಿನಲ್ಲಿ ಈಗಾಗಲೇ ಹಲವು ಉಪಕ್ರಮಗಳನ್ನು ಕೈಗೊಂಡಿದ್ದೇವೆ. ಆತ್ಮನಿರ್ಭರ ಯೋಜನೆಯಡಿ ರಾಜ್ಯ ಸರ್ಕಾರ ಮತ್ತು ಸಹಕಾರ ಇಲಾಖೆಯ ನೇತೃತ್ವದಲ್ಲಿ ಆರ್ಥಿಕ ಸ್ಪಂದನ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, 39,300 ಕೋಟಿ ರೂಪಾಯಿ ಸಾಲ ವಿತರಣೆ ಗುರಿ ಹೊಂದಲಾಗಿದೆ. ಆರ್ಥಿಕ ಸ್ಪಂದನ ಕಾರ್ಯಕ್ರಮದಡಿ ಬೆಂಗಳೂರು, ಮೈಸೂರು, ಕಲಬುರಗಿ ಮತ್ತು ಬೆಳಗಾವಿ ವಿಭಾಗಗಳಲ್ಲಿ ಸಾಲ ವಿತರಿಸಲಾಗುತ್ತಿದೆ ಎಂದು ಹೇಳಿದರು. ಸಂಘಗಳಿದೆ, ಅದನ್ನು ಆಲ್ರೆಡಿ ಇವಾಗ ನಾವು ಕೇಂದ್ರ ಸರ್ಕಾರಕ್ಕೆ ಆ ಪಾಲನೆ ಬರಬೇಕಂತಕ್ಕಂಥದ್ದು ಏನಿದೆ ಅದನ್ನ ಈಗ ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ನಾವು ಸಬ್ಮಿಟ್ ಮಾಡಿದ್ದೇವೆ. ಏನು ಆತ್ಮನಿರ್ಭರ ಭಾರತದ ಎಲ್ಲ ಜಿಲ್ಲೆಗಳಿಗೆ 20 ಲಕ್ಷ ಕೋಟಿ ಅನುದಾನವನ್ನ ಏನು ವರ್ಷ 4 ವರ್ಷಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ ಪ್ರಧಾನಮಂತ್ರಿಗಳು. ಅದರಲ್ಲಿ ಕರ್ನಾಟಕ ಮೊದಲನೇದು. ಕಾರಣ ಈಗ ಆಲ್ರೆಡಿ ಅದಕ್ಕೆ ಏನ್ ಪ್ಲಾನ್ ಮಾಡಬೇಕು, ಕೇಂದ್ರ ಸರ್ಕಾರದಿಂದ ಹಣವನ್ನ ಪಡಿತಕ್ಕಂಥದ್ದಕ್ಕೆ ಸುಮಾರು 600 ಕೋಟಿ ಕ್ಲೈಮ್ ಮಾಡಿದ್ದಾರೆ ಕರ್ನಾಟಕ. ಅದರಿಂದ ಭಾರತ ದೇಶದಲ್ಲಿ ಆತ್ಮನಿರ್ಭರ ಪ್ರಧಾನಮಂತ್ರಿಗಳ ಕಾರ್ಯಕ್ರಮವನ್ನ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹಾಗಾಗಿ ಡಾ ಕೆ ಸುಧಾಕರ್ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 2 ಕೋಟಿಗೂ ಅಧಿಕ ಜನರು ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವುದು ಹೆಮ್ಮೆಯ ವಿಚಾರ ಎಂದರು. 16 ವಿಷಯಗಳಲ್ಲಿ ರೈತರ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡು ಸರ್ಕಾರ ಕೆಲಸ ಮಾಡ್ತಾ ಇದೆ. ಇವತ್ತು ರೈತನಿಗೆ ಬೇಕಾಗಿರೋದೇ ಭೂಮಿ, ನೀರು. ಅವೆರಡೂ ಎಂದಿರ ಇದ್ರೆ ರೈತನನ್ನ ನೀವು ಯಾವ ರೀತಿಯಲ್ಲೂ ಕೂಡ ಬದುಕಿಸ್ಲಿಕ್ಕಾಗಲ್ಲ. ಇವತ್ತು ನಮ್ಮ ಭಾಗದ ಚಿಕ್ಕಬಳ್ಳಾಪುರ, ಕೋಲಾರ ಇಲ್ಲಿ ಕೂಡ ಎತ್ತಿನ ಹೊಳೆ ನೀರನ್ನು ಆ ಯೋಜನೆಯ ಮೂಲಕ ಸಮರ್ಪಕವಾಗಿ ಈ ಭಾಗದ ಪ್ರತಿಯೊಂದು ಕೆರೆಯನ್ನ ನೀರು ತುಂಬಿಸಿದಾಗ ಅವತ್ತು ರೈತರ ಬದುಕು ಹಸಿನಾಗ್ತದೆ ಈ ಭಾಗಗಳಲ್ಲಿ ಅಂತ ನಾನು ನಂಬಿದ್ದೀನಿ.
ಕೋಲಾರದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ಏರ್ಪಡಿಸಿದ್ದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಮತ್ತು ಆತ್ಮ ಯೋಜನೆಯಡಿ ರೈತರಿಗೆ ತರಬೇತಿ ಕಾರ್ಯಕ್ರಮಕ್ಕೆ ಕೃಷಿ ಸಚಿವ ಬಿಸಿ ಪಾಟೀಲ್ ನಿನ್ನೆ ಚಾಲನೆ ನೀಡಿದರು. ಪಾಲ್ಗೊಳ್ಬೇಕಾಗಿ ಮತ್ತೊಮ್ಮೆ ಸವಾಲು ವಿನಮ್ರವಾಗಿ ವಿನಂತಿ ಮಾಡಿಕೊಡ್ತೇನೆ. ನೋಡಿ ಅಲ್ಲಿ ಒಂದು ಸ್ವಲ್ಪ ಕಲಿಸ್ಕೊಡಿ ನಮ್ಮವರಿಗೆ ನಿಂತಿರುವಂತಹ ಎಲ್ಲ ರೈತ ಬಂಧುಗಳು ರೈತ ಮಹಿಳೆಯರು ಬಳಿಕ ಸಚಿವರು ಕೋವಿಡ್-19 ಸಂದರ್ಭದಲ್ಲಿ ಸಾಕಷ್ಟು ಯುವಕರು ಪಟ್ಟಣ ತೊರೆದು ಹಳ್ಳಿಯತ್ತ ಮುಖ ಮಾಡಿದ್ದಾರೆ. ಇಂತಹವರು ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಹಲವು ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಜಿಲ್ಲೆಯ ರೈತರು ವಿವಿಧ ಬಗೆಯ ತರಕಾರಿಗಳನ್ನು ಬೆಳೆಯುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದರು. ಸರ್ಕಾರ ನಮ್ಮ ಜೊತೆಗಿದೆ. ಸರ್ಕಾರ ರೈತನ ಮನೆ ಬಾಗಿಲಿಗೆ ಬಂದಿದೆ. ನಾನು ಅಷ್ಟು ಕೆಲಸ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ರೆ ಉಳಿದಂಥವ್ರು ಇವತ್ತೇನು ಯುವಕರು ಬಹುತೇಕ ಈ ಕೋವಿಡ್ ಆದಂತಹ ಸಂದರ್ಭದಲ್ಲಿ ಎಲ್ಲ ಪಟ್ಟಣಗಳನ್ನು ಬಿಟ್ಟು ಹಳ್ಳಿಗೆ ಬಂದಿದ್ದಾರೆ. ಆ ಯುವಕರನ್ನ ತಾವು ಕೃಷಿಯಲ್ಲಿ ತೊಡಗಿಸಿಕೊಳ್ಳೋ ರೀತಿ ಮಾಡಬೇಕು, ರೈತರಲ್ಲಿ ಆತ್ಮಾಭಿಮಾನವನ್ನ ಸ್ವಾಭಿಮಾನವನ್ನ ತುಂಬಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ನಾವು ರೈತರೊಂದಿಗೆ ಒಂದು ದಿನ ಅಂತ ಬೆಳಗಿಂದ ಸಾಯಂಕಾಲದವರೆಗೂ ಆ ಗ್ರಾಮದಲ್ಲಿದ್ದು ಗ್ರಾಮದ ಪ್ರಗತಿಪರ ರೈತರು ಅವರ ಕಷ್ಟ ನಷ್ಟಗಳನ್ನ ಅವರ ನೋವುಗಳನ್ನು ನಲಿವುಗಳನ್ನ ಹಂಚಿಕೊಂಡು ಅದರ ಬಗ್ಗೆ ಸಮಗ್ರವಾಗಿ ಕರ್ನಾಟಕದ ಒಂದು ವರದಿಯನ್ನ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಈ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡಿದ್ದೀನಿ. ಸಂಸದ ಎಸ್ ಮುನಿಸ್ವಾಮಿ ನೀರಿನ ಅಭಾವದ ನಡುವೆಯೂ ಜಿಲ್ಲೆಯ ರೈತರು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವುದರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಎಂದರು. ಕರೆಂಟ್ ಬಂದಾಗ ಹೋಗಿ ಮೋಟರ್ ಆನ್ ಮಾಡಿ ಬಂದಂತಹ ನೀರುಗಳನ್ನ ನಮ್ಮೇನು ಸರ್ಕಾರ ಕೃಷಿ ಹೊಂಡಗಳನ್ನು ಯೋಜನೆಯನ್ನು ತಂದು ಆ ಯೋಜನೆಗಳಲ್ಲಿ ಟಾರ್ಪಾಲುಗಳೇನು ಕೃಷಿ ಇಲಾಖೆಯಿಂದ ಕೊಟ್ಟರು ಅದರಲ್ಲಿ ಶೇಖರಣೆ ಮಾಡಿ ಹನಿ ನೀರು, ತುಂತುರು ನೀರು ಇದನ್ನ ಬಳಸಿ ಇಡೀ ದೇಶದಲ್ಲೇ ಕೋವಿಡ್-19 ನಿಯಂತ್ರಣಕ್ಕಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯೋಜಿಸಿರುವ ಶ್ರವ್ಯ ಮತ್ತು ದೃಶ್ಯದ ವಿಶೇಷ ಜಾಗೃತಿ ಪ್ರಚಾರ ವಾಹನಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿ ನಿನ್ನೆ ಚಾಲನೆ ನೀಡಿದರು. ಉಸಿರಾಟದ ಕಾಯಿಲೆ, ಜ್ವರ, ಕೆಮ್ಮು ಅಥವಾ ಉಸಿರಾಟದ ತೊಂದರೆಯೊಂದಿಗೆ ಆಸ್ಪತ್ರೆಗೆ ದಾಖಲಾದ ಎಲ್ಲಾ ರೋಗಿಗಳು ನೇರ ಅಥವಾ ಹೆಚ್ಚಿನ ಸಂಪರ್ಕವನ್ನು ಹೊಂದಿದ ಯಾರೇ ಆದರೂ ಕೋವಿಡ್ನ ಬಳಿಕ ಅವರು ಕೊರೋನಾ ಸೋಂಕು ತಡೆಗಟ್ಟಲು ಕೈಗೊಳ್ಳಬೇಕಾದ ಸುರಕ್ಷತಾ ಹಾಗೂ ಮುಂಜಾಗ್ರತಾ ಕ್ರಮಗಳ ಕುರಿತು ಗ್ರಾಮೀಣ ಭಾಗದ ಜನರಲ್ಲಿ ಅರಿವು ಮೂಡಿಸಲು ವಿಶೇಷ ಪ್ರಚಾರ ಕಾರ್ಯ ಕೈಗೊಳ್ಳಲಾಗಿದೆ. ಜಿಲ್ಲೆಯ 180 ಹಳ್ಳಿಗಳಿಗೆ ಆಧುನಿಕ ತಂತ್ರಜ್ಞಾನ ಉಳ್ಳ ಎಲ್ಇಡಿ ಪರದೆಯ 2 ವಾಹನಗಳು ಸಂಚರಿಸಿ ಸ್ಥಳೀಯರಲ್ಲಿ ಕೋವಿಡ್ ಕುರಿತು ಜಾಗೃತಿ ಮೂಡಿಸಲಿವೆ ಎಂದು ವಿವರಿಸಿದರು. ಎಚ್ಚರ ವಹಿಸುವಂತದ್ದು, ಜಾಗೃತಿ ಮೂಡಿಸುವಂತದ್ದು, ಜನಮಾನಸದಲ್ಲಿ ಅದರ ಬಗ್ಗೆ ಹೆಚ್ಚಿನ ರೀತಿ ವಿಚಾರಗಳನ್ನು ತಿಳಿಸುವಂಥ ಕೆಲಸವನ್ನ ಇವತ್ತು ಎಲ್ಇಡಿ ಈ ಸ್ಪೀಡ್ ಮುಖಾಂತರ ಪ್ರಚಾರ ಮಾಡುವಂಥದ್ದು, ಜನರಲ್ಲಿ ಜಾಗೃತಿ ಮಾಡುವಂಥ ಕೆಲಸಕ್ಕೆ 2 ವ್ಯಾನ್ಗಳ ಮುಖಾಂತರ ಇವತ್ತು ಚಾಲನೆ ಕೊಟ್ಟಿದ್ದೇವೆ. 180 ಗ್ರಾಮಗಳಿಗೆ, ಧಾರವಾಡ ಜಿಲ್ಲೆಯ 180 ಗ್ರಾಮಗಳಿಗೆ ಇದು ಪ್ರತಿಯೊಂದು ಗ್ರಾಮಕ್ಕೂ ಹೋಗ್ತಾರೆ. ಹೋಗಿ ಅಲ್ಲಿ ಎಲ್ಲ ನಾಗರಿಕರನ್ನು ಒಂದು ಕಡೆ ಸೇರಿಸಿ ಗ್ರಾಮ ಪಂಚಾಯತ್ ಕಡೆ ಈ ರೀತಿ ಎಲ್ಇಡಿ ಸ್ಕ್ರೀನ್ ಮುಖಾಂತರ ಈ ಒಂದು ಕೋವಿಡ್ ಬಗ್ಗೆ ಹೆಚ್ಚು ತಿಳುವಳಿಕೆ ಕೊಡುವಂಥದ್ದು, ಏನು ಜಾಗೃತಿ ವಹಿಸಬೇಕು, ಏನು ಉಪಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆ ಇವತ್ತು ಜಾಗೃತಿಯ ಒಂದು ವಾಹನ ಇವತ್ತು ಎಲ್ಲ ಗ್ರಾಮಕ್ಕೆ ಹೋಗ್ತಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ವಿಭಾಗದ 8 ಮತಕ್ಷೇತ್ರದ 250 ದಿವ್ಯಾಂಗ ಫಲಾನುಭವಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅಂಗವಿಕಲ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ನಿನ್ನೆ ಎಕ್ಸಂಬ ಪಟ್ಟಣದಲ್ಲಿ ಸ್ವಯಂಚಾಲಿತ ಸ್ಕೂಟರ್ಗಳನ್ನು ವಿತರಿಸಿದರು. ಕುಮಾರ್ ಅಬಾನಿ, ರಾವಸಾಹೇಬ್ ರವಿ ಒಂದು ವಿನಂತಿ, ದಯವಿಟ್ಟು ಎಲ್ಲರೂ ವೇದಿಕೆ ಮುಂದುಗಡೆ. ಬರೇ ನನ್ನ ಬೆಳಗಾವಿ ಜಿಲ್ಲೆ ನಂತರ ಅವರು ಅಂಗವಿಕಲರಿಗೆ ಅನುಕಂಪ ಬದಲಾಗಿ ಅವರ ಬಗ್ಗೆ ಕಾಳಜಿ ವಹಿಸಿ ಧೈರ್ಯ ತುಂಬುವ ಕೆಲಸವಾಗಬೇಕು. ರಾಜ್ಯದಲ್ಲಿರುವ ದಿವ್ಯಾಂಗರಿಗೆ ಉದ್ಯೋಗ ಲಭಿಸಲು ವಿಶೇಷ ಯೋಜನೆ ರೂಪಿಸಲಾಗುತ್ತಿದೆ. ಜೊತೆಗೆ ಸರ್ಕಾರದಿಂದ ಸಾಲ ನೀಡುವ ಯೋಜನೆ ಬಗ್ಗೆಯೂ ಚಿಂತಿಸಲಾಗುತ್ತಿದೆ ಎಂದು ತಿಳಿಸಿದರು.
ನಮ್ಮ ರಾಜ್ಯದಲ್ಲಿ ದೃಷ್ಟಿಹೀನ ಮಕ್ಕಳು ಬ್ರೈಲ್ ಲಿಪಿ ಮೂಲಕ ಕಲಿಕೆಯೊಂದಿಗೆ ವಿಶೇಷ ಸಾಧನೆ ಮಾಡುತ್ತಿದ್ದು ಸುಮಾರು 450 ಅಂಧ ಮಕ್ಕಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ನೀಡಲು ಇಲಾಖೆ ಚಿಂತನೆ ನಡೆಸುತ್ತಿದೆ ಎಂದು ಹೇಳಿದ ಸಚಿವರು, ಇಲಾಖೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ನೀಡುವುದರ ಜೊತೆಗೆ ಸಣ್ಣ ಉದ್ಯೋಗಕ್ಕಾಗಿ ಮಹಿಳೆಯರಿಗೆ ಆರ್ಥಿಕ ನೆರವಿನ ಮೂಲಕ ಉತ್ತೇಜನ ನೀಡಲಾಗುತ್ತಿದೆ. ದಮನಿತ ಮಹಿಳೆಯರಿಗಾಗಿ 10 ಕೋಟಿ ರೂಪಾಯಿ ಮೀಸಲಿರಿಸಲಾಗಿದೆ ಎಂದು ಹೇಳಿದರು. ಮಕ್ಕಳಿಗೂ ಕೂಡ ಈ ವರ್ಷ ನಾವು 450 ನಾವು ಲ್ಯಾಪ್ಟಾಪ್ಗಳನ್ನು, ಟಾಕಿಂಗ್ ಲ್ಯಾಪ್ಟಾಪ್, ಮಾತಾಡುವ ಲ್ಯಾಪ್ಟಾಪ್ಗಳನ್ನು ನಾವು ಈ ವರ್ಷ ಕೊಡ್ತಾ ಇದ್ದೀವಿ. ಆ ರೀತಿಯಲ್ಲಿ ನಮ್ಮ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ಈಗಾಗಲೇ ದುರ್ಯೋಧನ ಅನ್ನೋರು ಹೇಳಿದ ರೀತಿಯಲ್ಲಿ ಹೆಣ್ಮಕ್ಳಿಗೂ ಕೂಡ ಒಂದು ಸಾಲಗಳು ಕೊಡಬೇಕು ಅನ್ನುವಂಥದ್ದು, ಅದು ಕೂಡ ನಮ್ಮ ಇಲಾಖೆಯಲ್ಲಿ ನಾವು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಂಡಳಿಯ ಕಾನೂನು ಸಮಿತಿ ಸಭೆ ಇಂದು ನಡೆಯಲಿದೆ. ಪರೋಕ್ಷ ತೆರಿಗೆ ವ್ಯವಸ್ಥೆಯಲ್ಲಿ ಇನ್ಪುಟ್ ತೆರಿಗೆ ಪಡೆಯಲು ನಕಲಿ ವ್ಯವಹಾರ ಸೇರಿದಂತೆ ಕೆಲ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ. ಜಿಎಸ್ಟಿ ನೋಂದಣಿ ಪ್ರಕ್ರಿಯೆಯನ್ನು ಮತ್ತಷ್ಟು ಬಿಗಿಗೊಳಿಸುವುದು ಹಾಗೂ ಜಿಎಸ್ಟಿ ಕಾಯ್ದೆಯಲ್ಲಿ ಅಗತ್ಯ ಕಾನೂನು ತಿದ್ದುಪಡಿ ತರುವುದು ಸೇರಿದಂತೆ ಇನ್ನಿತರೆ ಕ್ರಮಗಳ ಕುರಿತು ಸಮಾಲೋಚನೆ ನಡೆಸಲಾಗುತ್ತದೆ. ಜಿಎಸ್ಟಿ ಗುಪ್ತಚರ ಪ್ರಧಾನ ನಿರ್ದೇಶನಾಲಯ ದೇಶಾದ್ಯಂತ ಕಳೆದ 4 ದಿನಗಳಲ್ಲಿ ವಂಚನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 2 ವೃತ್ತಿಪರರು ಸೇರಿದಂತೆ ಒಟ್ಟು 25 ಮಂದಿಯನ್ನು ಬಂಧಿಸಿದೆ. ಜಿಎಸ್ಟಿ ಪ್ರಕ್ರಿಯೆಯಲ್ಲಿ ಕಾನೂನು ಬಿಗಿಗೊಳಿಸುವುದು ಅಗತ್ಯವಾಗಿರುವ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ವ ಪಡೆದುಕೊಂಡಿದೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು 16 ದಿನಗಳ ಭೇಟಿಗಾಗಿ ನಿನ್ನೆ ಚೆನ್ನೈಗೆ ಆಗಮಿಸಿದ್ದಾರೆ. ನಾಳೆ ರಾವಣದಲ್ಲಿ ನಡೆಯಲಿರುವ ಜಲ್ ಪ್ರತಿಜ್ಞಾ ದಿವಸ್ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಅಲ್ಲದೆ ಹವಾಮಾನ ಬದಲಾವಣೆ ಕುರಿತಂತೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವುದು, ಸಾಧಕರಿಗಾಗಿ ನೀಡಲಾಗುವ 21ನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ಸಮಾರಂಭ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಉಪರಾಷ್ಟ್ರಪತಿಯವರು ಪಾಲ್ಗೊಳ್ಳಲಿದ್ದಾರೆ. ಡಿಸೆಂಬರ್ 2ರಂದು ಅವರು ದೆಹಲಿಗೆ ಹಿಂತಿರುಗಲಿದ್ದು, ವೆಂಕಯ್ಯನಾಯ್ಡು ಅವರ ಭೇಟಿ ಹಿನ್ನೆಲೆಯಲ್ಲಿ ಚೆನ್ನೈ ಪೊಲೀಸರು ವಿಶೇಷ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದಾರೆ. ತ್ವರಿತ ಪ್ರತಿಕ್ರಿಯೆಯ ಭೂ ಮೇಲ್ಮೈನಿಂದ ನಭಕ್ಕೆ ಚಿಮ್ಮುವ QRSAM ಕ್ಷಿಪಣಿಯ 2ನೇ ಪರೀಕ್ಷೆ ಯಶಸ್ವಿಯಾಗಿದೆ. ಒಡಿಶಾದ ಚಂಡೀಪುರ್ ಕರಾವಳಿಯಲ್ಲಿರುವ ಸಮಗ್ರ ಪರೀಕ್ಷಾ ವ್ಯಾಪ್ತಿ ಕೇಂದ್ರದಿಂದ ನಿನ್ನೆ ಕ್ಷಿಪಣಿಯ ಯಶಸ್ವಿ ಪ್ರಯೋಗ ನಡೆಸಲಾಗಿದೆ. ಇದೇ ತಿಂಗಳ 13ರಂದು ಮೊದಲ ಪ್ರಯೋಗ ನಡೆಸಲಾಗಿದ್ದು, ಈ ಬಾರಿ ಬನ್ಶಿ ಎನ್ನುವ ಮಾನವರಹಿತ ಜೆಟ್ ಕ್ಷಿಪಣಿಯನ್ನು QRSAM ಆಕಾಶದಲ್ಲಿ ಹೊಡೆದುರುಳಿಸಿತು. 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಶತ್ರು ರಾಷ್ಟ್ರಗಳ ಯುದ್ಧ ವಿಮಾನ, ಡ್ರೋನ್ ಹೊಡೆದುರುಳಿಸುವ ಸಾಮರ್ಥ್ಯ ಈ ಕ್ಷಿಪಣಿಗಿದೆ. ಯಶಸ್ವಿ ಪರೀಕ್ಷೆಯ ನಂತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDOವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದಿಸಿದರು. ಸಚಿವರು ಮೊದಲ ಪರೀಕ್ಷೆಯಲ್ಲಿ ರೆಡಾರ್ ಹಾಗೂ ಕ್ಷಿಪಣಿಯ ಸಾಮರ್ಥ್ಯವನ್ನು DRDO ಪ್ರದರ್ಶಿಸಿತ್ತು. ಇದೀಗ 2ನೇ ಪರೀಕ್ಷೆಯು ಕ್ಷಿಪಣಿಯ ಸಿಡಿತಲೆ ಹಾಗೂ ಗುರಿಯನ್ನು ಗುರುತಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ ಎಂದಿದ್ದಾರೆ. ಭಾರತದ ಪವಿತ್ರ ಸಂವಿಧಾನ ಇರುವುದು ಕೇವಲ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಮಾತ್ರವಲ್ಲ, ಅದರಿಂದ ಸರ್ಕಾರವಷ್ಟೇ ಅಲ್ಲ, ಎಲ್ಲರ ಜೀವನ ಸಾಗುತ್ತಿದೆ, ಮಿಗಿಲಾಗಿ ದೇಶ ನಡೆಯುತ್ತಿದೆ ಎಂಬ ಅಂಶವನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸಬೇಕಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ರಾಷ್ಟ್ರೀಯ ಸಂವಿಧಾನ ದಿನದ ಪೂರ್ವಭಾವಿಯಾಗಿ ಯೂತ್ ಕ್ಲಬ್ ಚಟುವಟಿಕೆಗೆ ಚಾಲನೆ ನೀಡಿದ ಅವರು, ನಮ್ಮ ಸಂವಿಧಾನ ನಮಗೆ ವೈವಿಧ್ಯತೆಯಲ್ಲಿ ಏಕತೆ, ಅಖಂಡತೆಯ ನೀತಿಯೊಂದಿಗೆ ಒಂದಾಗಿರಿ ಮತ್ತು ಉದಾರದತ್ತಗಿರಿ ಎಂಬುದನ್ನು ಕಲ್ಪಿಸುತ್ತದೆ ಎಂದರು. ಸಂವಿಧಾನ ಸ್ವಾತಂತ್ರ್ಯ, ಸಮಾನತೆ, ಸಾಮಾಜಿಕ ಸಹಿಷ್ಣುತೆ, ಸದ್ಭಾವನೆಯ ಪಾಠ ಹೇಳುತ್ತದೆ ಎಂದ ಅವರು, ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವುದು ಅಂದರೆ ಅದರಲ್ಲಿ ಎಷ್ಟು ಭಾಗಗಳಿವೆ, ಎಷ್ಟು ವಿಧಿಗಳಿವೆ ಎಂಬ ಅಂಶಗಳನ್ನು ಮಾತ್ರ ನೆನಪಿಸುವುದಲ್ಲ, ನಾಗರಿಕರ ಜವಾಬ್ದಾರಿ, ಹಕ್ಕುಗಳ ಬಗ್ಗೆ ತಿಳಿಸಿ ವ್ಯಾವಹಾರಿಕ ರೂಪದಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸುವಂತಾಗಬೇಕು ಎಂದರು. ಸಂವಿಧಾನವನ್ನು ಅಂಗೀಕರಿಸಿದ ನವೆಂಬರ್ 26ರಂದು ಪ್ರತಿ ವರ್ಷ ಸಂವಿಧಾನ ದಿನ ಆಚರಿಸಲಾಗುತ್ತದೆ. 1950ರ ಜನವರಿ 26ರಿಂದ ಅದು ಜಾರಿಗೆ ಬಂದಿದೆ. यानी हम अपने आप में बहुत कुछ कह देता है और इस भावनाओं को हमें समझना और लोगों को समझाना भी है, यह हमारी जिम्मेदारी है. नए भारत के निर्माण में यह आवश्यक और बहुत ही एक महत्वपूर्ण कदम होगा. साथियों और मेरे प्यारे बच्चों, संविधान के प्रति लोगों को जागरूक करने का यह मतलब नहीं कि आप उन्हें संविधान के फैक्ट्स को याद कराएं.
और यह सभी व्यवस्थाएं दरअसल हमारे कर्तव्यों के बारे में ही सचेत करने और सचेत रखने के लिए ही बनाई गई थी। साथियों, इसी तरह आप इतिहास उठाकर देख लें, हमारे जितने भी महापुरुष हुए, वह चाहे मर्यादा पुरुषोत्तम भगवान राम हो, कृष्ण हो, महात्मा बुद्ध हो, स्वामी विवेकानंद हो, महात्मा गांधी हो, डॉक्टर भीमराव अंबेडकर हो या फिर पंडित दीनदयाल जी उपाध्याय, वे सब इसलिए हमारे आदर्श नहीं हैं क्योंकि वह किसी खास कुल में जन्म लिया था उन्होंने, या बहुत वीर थे या बहुत बड़े ज्ञानी थे। ಭಾರತ ಮತ್ತು ಚೈನಾ ಗಡಿಯ ಲದ್ದಾಖ್ನಲ್ಲಿ ಸೈನಿಕರ ಮುಖಾಮುಖಿ ಕುರಿತಂತೆ ಕೆಲವು ಮಾಧ್ಯಮಗಳಲ್ಲಿ ಬಂದಿರುವ ಇತ್ತೀಚಿನ ವರದಿಗಳು ಸುಳ್ಳು ಎಂದು ಭಾರತ ಸರ್ಕಾರದ ವಾರ್ತಾ ಶಾಖೆ ಪಿಐಬಿ ಸ್ಪಷ್ಟಪಡಿಸಿದೆ. ಕೆಲವು ಅಂತಾರಾಷ್ಟೀಯ ಸುದ್ದಿ ಜಾಲತಾಣಗಳು ಭಾರತ ಚೈನಾ ಗಡಿಯ ಲದ್ದಾಖ್ ಸಂಘರ್ಷದ ಕುರಿತಂತೆ ದಾರಿ ತಪ್ಪಿಸುವಂತಹ ಶೀರ್ಷಿಕೆಯಡಿ ಆಧಾರರಹಿತ ಸುದ್ದಿಗಳನ್ನು ಪ್ರಕಟಿಸಿವೆ. ಇಂಥ ಯಾವುದೇ ಘಟನೆ ಸಂಭವಿಸಿಲ್ಲ ಎಂದು ಭಾರತೀಯ ಸೇನೆ ಸ್ಪಷ್ಟಪಡಿಸಿದೆ ಎಂದು ಪಿಐಬಿ ತಿಳಿಸಿದೆ. ಮಹಿಳೆಯರ ಸಬಲೀಕರಣದ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯ ನಾವೀನ್ಯ ಶಿಕ್ಷಣ ಕಾರ್ಯಕ್ರಮದಡಿ ಲೀಲಾವತಿ ಪ್ರಶಸ್ತಿ 2020ಕ್ಕೆ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ವರ್ಚುವಲ್ ಮಾಧ್ಯಮದ ಮೂಲಕ ಚಾಲನೆ ನೀಡಿದರು. ನಂತರ ಅವರು ಹೆಣ್ಣು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಿ ಸ್ವಾಭಿಮಾನ ಮತ್ತು ಯಶಸ್ಸಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಅಗತ್ಯವನ್ನು ಪ್ರತಿಪಾದಿಸಿದರು. ಮಹಿಳೆಯರ ಸಬಲೀಕರಣ ಸದಾ ಸರ್ಕಾರದ ಉನ್ನತ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಸುಕನ್ಯಾ ಸಮೃದ್ಧಿ ಯೋಜನೆ, ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ, ಸಿಬಿಎಸ್ಇ ಉಡಾನ್ ಯೋಜನೆ ಮೊದಲಾದ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ವಿವರಿಸಿದರು. ಮಹಿಳೆಯರಿಗೆ ನೈರ್ಮಲೀಕರಣ, ನೈರ್ಮಲ್ಯ, ಆರೋಗ್ಯ, ಪೌಷ್ಟಿಕತೆ, ಸಾಕ್ಷರತೆ ಮತ್ತು ಉದ್ಯೋಗದ ವಿಷಯಗಳಲ್ಲಿ ಜಾಗೃತಿ ಮೂಡಿಸುವುದು ಈ ಪ್ರಶಸ್ತಿಯ ಉದ್ದೇಶವಾಗಿದ್ದು, ಎಐಸಿಟಿಇ ಮತ್ತೊಮ್ಮೆ ಮಹಿಳಾ ಸಬಲೀಕರಣ, ಗುಣಮಟ್ಟದ ಶಿಕ್ಷಣ ಮತ್ತು ನಾವೀನ್ಯತೆಗೆ ಹಾದಿ ಸುಗಮಗೊಳಿಸಿದೆ ಎಂದು ತಿಳಿಸಿದರು. ಅಡಿಕೆ, ಮೆಣಸು ಇತ್ಯಾದಿ ತೋಟಗಾರಿಕಾ ಬೆಳೆಗಳ ರೋಗಬಾಧೆ, ಮಣ್ಣಿನ ಸಾರ ನಷ್ಟವಾಗುವುದನ್ನು ತಪ್ಪಿಸಲು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ನೆರವಿಗೆ ಬಂದಿದೆ. ಈ ಯೋಜನೆ ಅಡಿ ಪ್ಲಾಸ್ಟಿಕ್ ಹೊದಿಕೆ ಖರೀದಿಗೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಸಹಾಯಧನ ಒದಗಿಸಲಾಗುತ್ತಿದೆ. ಸುಮಾರು 90 ಹೆಕ್ಟೇರ್ ಪ್ರದೇಶಕ್ಕೆ ಅನುದಾನ ಒದಗಿಸಲಾಗಿದೆ. ಇದರಿಂದ ಅತಿ ಹೆಚ್ಚು ಮಳೆ ಬೀಳುವ ತೋಟಗಳಲ್ಲಿ ಮಣ್ಣಿನ ಬಸಿ ಕಾಲುವೆಗಳು ಕೊಚ್ಚಿ ಹೋಗುವ, ಮಣ್ಣಿನ ಸಾರ ನಷ್ಟವಾಗುವ, ನುಸಿ ಪೀಡೆ, ಕೊಳೆ ರೋಗಗಳು ಸಾಮಾನ್ಯವಾಗಿದ್ದವು. ಪ್ಲಾಸ್ಟಿಕ್ ಹೊದಿಕೆಯಿಂದಾಗಿ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ದೊರೆತಿದೆ. ಸದ್ಯ ತೋಟಗಳಲ್ಲಿ ಪ್ಲಾಸ್ಟಿಕ್ ಹೊದಿಕೆ ಅಳವಡಿಸಿಕೊಳ್ಳುವ ರೈತರಿಗೆ ಒಟ್ಟು ವೆಚ್ಚದ 50% ಸಹಾಯಧನ ಒದಗಿಸಲಾಗುತ್ತಿದೆ. ಈ ವಿಧಾನದಿಂದ ರೈತರ ಬಹುಕಾಲದ ಸಮಸ್ಯೆಗಳಿಗೆ ಮುಕ್ತಿ ದೊರೆತಂತಾಗಿದೆ. ಮಣ್ಣು ತೊಳೆಯಲ್ಲ, ಗೊಬ್ಬರ ತೊಳೆಯಲ್ಲ. ಡಿಡಿ ನ್ಯೂಸ್ನೊಂದಿಗೆ ರೈತ ಹರ್ಷವರ್ಧನ್ ಹೆಗಡೆ, ಪ್ಲಾಸ್ಟಿಕ್ ಹೊದಿಕೆಯಿಂದ ಗೊಬ್ಬರ, ಮಣ್ಣು ಬಸಿದು ಹೋಗುವ ಸಮಸ್ಯೆಗಳು ತಪ್ಪಿದೆ, ಅಲ್ಲದೆ ಕೊಳೆ ರೋಗದ ಪ್ರಮಾಣ 80% ಕಡಿಮೆಯಾಗಿದೆ ಎಂದು ತಿಳಿಸಿದರು. ಗೊಬ್ಬರ ಅಂತೂ ತೊಳೆಯೋದಿಲ್ಲ, ಮಣ್ಣಂತೂ ತೊಳೆಯೋದೇ ಇಲ್ಲ. ಮತ್ತು ಕೊಳೆ ರೋಗವನ್ನು ನಾವು ಸುಮಾರು 80% ಅವಾಯ್ಡ್ ಮಾಡಿದ್ದೀವಿ. ಇದರಿಂದ ನಮಗೆ ಕೊಳೆ ರೋಗದ್ದೇ ದೊಡ್ಡ ಎಫೆಕ್ಟ್ ಆಗಿತ್ತು ಇಲ್ಲಿ ಮಳೆಗಾಲದಲ್ಲಿ. ಈ ಮಲ್ಚಿಂಗ್ ಇದರಿಂದ ನಮಗೆ ಒಂದು 80% ಅವಾಯ್ಡ್ ಆಗಿದೆ. ನಾನು ಗದ್ದೆಯಲ್ಲಿ ಮತ್ತೋರ್ವ ರೈತ ಅರುಣ್ ಹೆಗಡೆ, ಪ್ಲಾಸ್ಟಿಕ್ ಹೊದಿಕೆಯಿಂದ ಕಾಡು ಪ್ರಾಣಿಗಳ ಹಾವಳಿ ತಪ್ಪಿದೆ ಎಂದು ತಿಳಿಸಿದರು. ಬೇಸತ್ತು ಹೋಗ್ಬಿಟ್ಟಿದ್ದೆ. ನನಗೆ ತೋಟಗಾರಿಕಾ ಇಲಾಖೆಯವರಿಂದ ಇದೊಂದು ಮಾರ್ಗದರ್ಶನ ಸಿಕ್ಕಿ ನಾನು ಈ ಮಲ್ಚಿಂಗ್ ಶೀಟನ್ನು ಹಾಕಿದ ಮೇಲೆ ಹಂದಿ ಕಾಟ, ಬೇರುಳ ಮತ್ತು ಗಮಿಯ ಇವೆಲ್ಲ ಕಾಟದಿಂದ ಮುಕ್ತಿ ಕಂಡುಕೊಂಡಿದ್ದೇನೆ. ಮತ್ತು ಈ ತೋಟ ಮಾಡಲಿಕ್ಕೆ ನನಗೊಂಥರ ಹುಮ್ಮಸ್ಸು ಬಂದಿದೆ. ಪ್ಲಾಸ್ಟಿಕ್ ಹೊದಿಕೆ ಖರೀದಿಗೆ ಸಹಾಯ ತೋಟಗಾರಿಕಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಎಚ್ಜಿ ಅರುಣ್, ತಾಲೂಕಿನಲ್ಲಿ 148 ರೈತರಿಗೆ 14 ಲಕ್ಷ ರೂಪಾಯಿಗೂ ಹೆಚ್ಚು ಸಹಾಯಧನ ಒದಗಿಸಲಾಗಿದೆ. ಇದರಿಂದಾಗಿ ಬಹಳ ಕಾಲದಿಂದ ಕಾಡುತ್ತಿದ್ದ ರೋಗಬಾಧೆ ಸಮಸ್ಯೆಗಳು ತಗ್ಗಿವೆ ಎಂದು ಮಾಹಿತಿ ನೀಡಿದರು. ಪಡೆದುಕೊಂಡಿದ್ದಾರೆ. ಸಿದ್ದಾಪುರ ತಾಲೂಕಿನಲ್ಲಿ ಹೆಚ್ಚಿನ ಮಳೆ ಬೀಳೋದ್ರಿಂದ ಮಣ್ಣು ಪೂರ್ತಿ ಬಸಿದು ಹೋಗ್ತದೆ.
ಹಾಗೆ ಬಸಿಗಾಲುವ ನಿರ್ವಹಣೆಗೂ ಅಡಿಕೆ ತೋಟದಲ್ಲಿ ಹೆಚ್ಚಿನ ದುಡ್ಡನ್ನು ಅವರು ಖರ್ಚು ಮಾಡಬೇಕಾಗ್ತದೆ. ಇದರ ಎಲ್ಲ ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ಪ್ಲಾಸ್ಟಿಕ್ ಹೊದಿಕೆ ನಿಯಂತ್ರಣ ವಿಶ್ವವ್ಯಾಪಿ ಆವರಿಸಿರುವ ಕೊರೋನಾ ಸಾಂಕ್ರಾಮಿಕ ರೋಗದ ಹಿನ್ನೆಲೆ ಭಾರತದಲ್ಲಿ ಮುಂದಿನ ವರ್ಷ ಆಯೋಜಿಸಲು ಉದ್ದೇಶಿಸಲಾಗಿದ್ದ 17 ವರ್ಷದೊಳಗಿನವರ ಮಹಿಳೆಯರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯನ್ನು ರದ್ದುಗೊಳಿಸಲಾಗಿದೆ. ಆದರೆ ದೇಶದಲ್ಲಿ 2022ರಲ್ಲಿ ಟೂರ್ನಿ ಆಯೋಜಿಸಲು ಫಿಫಾ ಅವಕಾಶ ನೀಡಿದೆ. ಪ್ರಪಂಚದಾದ್ಯಂತ ಕೋವಿಡ್-19ರಿಂದ ಉಂಟಾಗಿರುವ ಪರಿಸ್ಥಿತಿ ಅವಲೋಕಿಸಿದ ನಂತರ ಫಿಫಾ ಅಧಿಕಾರಿಗಳು ಈ ನಿರ್ಧಾರ ಕೈಗೊಂಡಿದ್ದಾರೆ. ಅಲ್ಲದೆ ಕೋಸ್ಟರಿಕಾದಲ್ಲಿ ನಡೆಯಲಿದ್ದ 20 ವರ್ಷದೊಳಗಿನವರ ವಿಶ್ವಕಪ್ ಟೂರ್ನಿಯನ್ನು ಸಹ ರದ್ದುಪಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸಚಿವ ಸಂಪುಟ ಸಭೆ ಡಿಸೆಂಬರ್ 7ರಿಂದ 15ರವರೆಗೆ ವಿಧಾನಮಂಡಲ ಚಳಿಗಾಲದ ಅಧಿವೇಶನ, ಸಚಿವ ಮಾಧುಸ್ವಾಮಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ದೆಹಲಿ ಪ್ರಯಾಣ, ಕೇಂದ್ರದ ನಾಯಕರೊಂದಿಗೆ ರಾಜ್ಯದ ಅಭಿವೃದ್ಧಿ ಯೋಜನೆ, ಸಂಪುಟ ವಿಸ್ತರಣೆ ಚರ್ಚೆ ಸಾಧ್ಯತೆ. ಅಮೆರಿಕ ನಿಯೋಜಿತ ಅಧ್ಯಕ್ಷ ಜೋ ಬೈಡನ್ ಪ್ರಧಾನಿ ನರೇಂದ್ರ ಮೋದಿ ಸಂಭಾಷಣೆ, ಕೋವಿಡ್-19 ನಿಗ್ರಹಕ್ಕೆ ಸೂಕ್ತ ಕಾರ್ಯತಂತ್ರ, ಪರಸ್ಪರ ಸಹಕಾರ ಕುರಿತು ಚರ್ಚೆ. ವೈವಿಧ್ಯತೆಯಲ್ಲಿ ಏಕತೆ, ಅಖಂಡತೆ ಸಾರುವ ಸಂವಿಧಾನದ ಕುರಿತು ಎಲ್ಲರಲ್ಲಿ ಜಾಗೃತಿ ಅಗತ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.